ಯೋ ಗೈಸ್, ಗ್ಲೋಬಲ್ ವಾರ್ಮಿಂಗ್ ಇಂದ ಕಂಪ್ಲೀಟ್ ಆಗಿ ನಮ್ಮ ಭೂಮಿನಿ ಫ್ರೀಸ್ ಆಗುತ್ತೆ. ಎಲ್ಲವೂ ನಾಶವಾಗೋಯ್ತು. ಭೂಮಿನಿ ಕಂಪ್ಲೀಟ್ ಆಗಿ ಐಸ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಸೊ ಹೊರಗಡೆ ಮನುಷ್ಯರು ಬದುಕೋಕೆನೆ ಆಗೋದಿಲ್ಲ. ಇದನ್ನು ಮುಂಚಿತವಾಗಿ ತಿಳ್ಕೊಂಡ ಒಂದು ಟ್ರೈನ್ ಕಂಪನಿ ಹೊಸದಾಗಿ ಒಂದು ಟ್ರೈನ್ ಅನ್ನು ಸೃಷ್ಟಿ ಮಾಡ್ತಾರೆ. ಆ ಟ್ರೈನ್ ಎಂತಹ ಸಿಚುವೇಶನ್ ಅಲ್ಲೂ ಓಡುವಂತಹ ಈಕೋ ಸಿಸ್ಟಮ್ ಇರುವ ಟ್ರೈನ್. ಈ ಟ್ರೈನ್ ಅಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ, ಮುಂದೆ ಇರುವ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಸಾಹುಕಾರರು ತುಂಬಾನೇ ಹ್ಯಾಪಿಯಾಗಿ ರಿಚ್ ಲೈಫ್ ಅನ್ನು ಬದುಕ್ತಿರ್ತಾರೆ. ಹಿಂದೆ ಇರುವ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಬಡವರು ತುಂಬಾನೇ ಕಷ್ಟಪಟ್ಟು ಬದುಕ್ತಿರ್ತಾರೆ. ಸೊ ಈ ಬಡತನದಿಂದ ಅವರುಗಳನ್ನ ಹೊರತಂದು ಹೇಗೆ ಮುಂದೆ ಇರುವ ಕಂಪಾರ್ಟ್ಮೆಂಟ್ ಗೆ ಎಲ್ಲರನ್ನು ಕರ್ಕೊಂಡು ಹೋಗಿ ಸೇರಿಸ್ತಾ ನಮ್ಮ ಹೀರೋ ಅನ್ನೋದೇ ಸ್ನೋ ಪಿಯರ್ಸರ್ ಮೂವಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಎಲ್ಲಾ ಕಂಟ್ರೀಸ್ ರೇಡಿಯೋದಲ್ಲಿ ಮಾತಾಡ್ಕೊತಿರ್ತಾರೆ. ಇಡೀ ಭೂಮಿನಿ ಇವಾಗ ಫ್ರೀಸ್ ಆಗ್ಬಿಟ್ಟಿದೆಯಲ್ಲ, ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೇನೆ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ 18 ವರ್ಷಗಳ ನಂತರ ಒಂದು ಟ್ರೈನ್ ಮಾತ್ರ ಅಲೋನ್ ಆಗಿ ಹೋಗ್ತಿರುತ್ತೆ. ಆ ಟ್ರೈನ್ ನಲ್ಲಿ ಇರುವ ಲಾಸ್ಟ್ 3 ಕಂಪಾರ್ಟ್ಮೆಂಟ್ ಅನ್ನ ನೋಡಿದ್ರೆ ಫುಲ್ ಜನರು ಇರ್ತಿದ್ದಾರೆ. ಅಲ್ಲಿ ಸರಿಯಾಗಿ ನಿಂತ್ಕೊಳ್ಳೋಕೆ ಕೂಡ ಅವ್ರಗಳಿಗೆ ಜಾಗ ಇಲ್ಲ. ಸೊ ಈ 3 ಕಂಪಾರ್ಟ್ಮೆಂಟ್ ಮಾತ್ರವೇ ಇವ್ರುಗಳಿಗೆ, ಇದನ್ನ ದಾಟಿ ಇವ್ರುಗಳು ಹೊರಗಡೆ ಬರಬಾರ್ದು. ಅದೇನೇ ರೂಲ್. ಆದ್ರಿಂದ ಅದನ್ನ ಒಂದು ಬಾರ್ಡರ್ ರೀತಿ ಲಾಕ್ ಮಾಡಿ ಮಡಗಿರ್ತಾರೆ. ಅಲ್ಲಿ ಮುಂದೆ ಇರುವ ಸಾಹುಕಾರರಿಗೆ ಯಾವಾಗೆಲ್ಲ ಬೇಕೋ ಅವ್ರುಗಳು ಯೂಸ್ ಮಾಡ್ಕೊಳ್ಳೋದಕ್ಕಾಗಿನೇ ಬಡವರೆಲ್ಲ ಇರೋದು. ರೆಗ್ಯುಲರ್ ಆಗಿ ಇವ್ರುಗಳನ್ನ ಕೌಂಟ್ ಮಾಡ್ಕೊಂಡು ಪ್ರೋಟೀನ್ ಬಾರ್ ರೀತಿ ಒಂದಿರುತ್ತೆ, ಅದನ್ನ ಇವ್ರುಗಳಿಗೆ ತಿನ್ನೋದಕ್ಕೆ ಕೊಡ್ತಿರ್ತಾರೆ. ಆವಾಗ್ಲೇ ನಮ್ಮ ಹೀರೋವನ್ನ ತೋರಿಸ್ತಾರೆ. ಯಾರು ಅಂತ ಗೊತ್ತಾಗ್ತಾ ಇದೆಯಾ? ನಮ್ಮ ಕ್ಯಾಪ್ಟನ್ ಅಮೆರಿಕಾ. ಅವರ ಪಕ್ಕದಲ್ಲಿ ಕೂತಿರುವ ಹುಡುಗನ ಹೆಸರು ಎಡ್ಗರ್. ಇದು ಯಾರಂತ ಗೊತ್ತಾ? ನಮ್ಮ ಸ್ಪೈಡರ್ ಮ್ಯಾನ್. ಇವರ ಟೀಮ್ ಒಂದು ಪ್ಲಾನ್ ಅನ್ನು ಹಾಕಿಟ್ಟಿರ್ತಾರೆ. ಈ ಕಂಪಾರ್ಟ್ಮೆಂಟ್ ಇಂದ ಹೋರಾಡಿ ಹೇಗಾದ್ರೂ ಮುಂದೆ ಇರುವ ಕಂಪಾರ್ಟ್ಮೆಂಟ್ ಗೆ ಹೋಗ್ಬೇಕು ಅಂತ. ಸೊ ಯಾವಾಗ ಹೋಗೋಣ ಅಂತ ಎಡ್ಗರ್ ಕೇಳ್ತಿರ್ತಾನೆ. ಅದಕ್ಕೆ ಹೀರೋ, ಇವಾಗ ಸರಿಯಾದ ಸಮಯ ಇಲ್ಲ, ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಎಲ್ಲರಿಗೂ ಪ್ರೋಟೀನ್ ಬಾರ್ ಸಿಗುತ್ತೆ, ಆದ್ರೆ ಒಬ್ಬ ಹುಡುಗನಿಗೆ ಸಿಗುವ ಪ್ರೋಟೀನ್ ಬಾರ್ ಮೇಲೇನೆ ಎಲ್ಲರಿಗೂ ಕಣ್ಣಿರುತ್ತೆ. ಅದನ್ನು ಹೋಗಿ ಅವನ ಹತ್ರ ಕೇಳ್ತಾರೆ. ಏನು ಅಂತ ನೋಡಿದ್ರೆ ಆ ಪ್ರೋಟೀನ್ ಬಾರ್ ಒಳಗಡೆ ಒಂದು ಮೆಸೇಜ್ ಇರುತ್ತೆ. ಅದನ್ನ ಗುಲಾಮರ ಗುಂಪಲ್ಲಿ ಒಬ್ಬರು ಏಜ್ ಆದ ತಾತ ಇರ್ತಾರೆ. ಅವರ ಹತ್ರ ತಗೊಂಡು ಹೋಗಿ ನಮ್ಮ ಹೀರೋ ತೋರಿಸ್ತಾನೆ. ಇವರ ಹೆಸರು ಗಿಲ್ಲಿಯಮ್ಮ. ಆ ಚೀಟಿಯಲ್ಲಿ ನಾಮ್ ಅಂತ ಒಂದು ಹೆಸರನ್ನ ಬರ್ದಿರುತ್ತೆ. ನಾಮ್ ಅನ್ನೋರು ಯಾರು ಅಂದ್ರೆ ಒಬ್ಬ ಸೆಕ್ಯೂರಿಟಿ ಎಕ್ಸ್ಪರ್ಟ್. ಅವನನ್ನ ಮಧ್ಯದಲ್ಲಿ ಇರುವ ಒಂದು ಕಂಪಾರ್ಟ್ಮೆಂಟ್ ಜೈಲಲ್ಲಿ ಅವನನ್ನ ಲಾಕ್ ಮಾಡಿಟ್ಟಿರ್ತಾರೆ. ಸೊ ಅವನನ್ನ ಹೇಗಾದ್ರೂ ರಿಲೀಸ್ ಮಾಡಿದ್ರೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಅನ್ನ ಓಪನ್ ಮಾಡೋದಕ್ಕೆ ಅವನು ತುಂಬಾನೇ ಹೆಲ್ಪ್ಫುಲ್ ಆಗಿರ್ತಾನೆ ಅಂತ ಇವ್ರುಗಳು ಪ್ಲಾನ್ ಮಾಡ್ತಾರೆ. ಸೊ ಇವ್ರುಗಳಿಗೆ ಈ ಟಿಪ್ಸ್ ಅನ್ನೆಲ್ಲ ಕೊಟ್ಟು ಕಳ್ಸಿ ಯಾರೋ ಒಬ್ರು ಮುಂದೆ ಇರುವ ಕಂಪಾರ್ಟ್ಮೆಂಟ್ ಇಂದ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಇವ್ರುಗಳು ಒಂದು ಪ್ರಾಪರ್ ಆದ ಪ್ಲಾನ್ ಅನ್ನ ಮಾಡಿರಲ್ಲ. ಆದ್ರಿಂದ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂದ್ರೆ, ಚಿಕ್ಕ ಮಕ್ಕಳನ್ನೆಲ್ಲ ನಾವು ಚೆಕ್ ಮಾಡ್ಬೇಕು ಅಂತ ಎಲ್ಲ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ. ಆವಾಗ ಒಬ್ಬಳು ಡುಮ್ಮಾಂಟಿ ಬಂದು ಒಂದು ಇಂಚ್ ಟೇಪ್ ಅನ್ನು ಯೂಸ್ ಮಾಡಿ ಎಲ್ಲ ಮಕ್ಕಳ ಹೈಟ್ ಅನ್ನು ಅಳತೆ ತಗೋತಿರ್ತಾಳೆ. ಆವಾಗ ಈ ಗ್ರೂಪ್ ಅಲ್ಲಿ ಇರುವ ಒಬ್ಬಳು ತಾಯಿ ಅವರ ಮಗುವನ್ನ ಬಚ್ಚಿಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಡುಮ್ಮಾಂಟಿ ಅದನ್ನ ಕಂಡುಹಿಡಿದು ಆ ಮಗುವನ್ನು ಗೆಳ್ಕೊಂಡು ಹೋಗ್ತಾಳೆ. ಅದನ್ನು ನೋಡಿ ಟೆನ್ಷನ್ ಆದ ಒಬ್ಬ ವ್ಯಕ್ತಿ ಅವನ ಶೂ ಅನ್ನ ಬಿಚ್ಚಿ ಆ ಡುಮ್ ಆಂಟಿಗೆ ಸರಿಯಾಗಿ ಹೊಡಿತಾನೆ. ಆದ್ರೂ ಆಂಟಿ ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ಬಿಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಮುಂದೆ ಇರುವ ಕಂಪಾರ್ಟ್ಮೆಂಟ್ ಇಂದ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಅನ್ನು ಕೊಡೋದಕ್ಕಾಗಿ ಬಂದ್ಬಿಡ್ತಾರೆ ಸೆಕ್ಯೂರಿಟೀಸ್. ಆವಾಗ ಒಬ್ಬಳು ಸ್ಪೆಕ್ಸ್ ಮುದುಕಿ ಅಲ್ಲಿಗೆ ಬಂದು ಸ್ಪೀಚ್ ಅನ್ನು ಕೊಡ್ತಾಳೆ. ನಾವೆಲ್ಲ ಟೋಪಿ ತರ, ನೀವೆಲ್ಲ ಕಾಲಿಗೆ ಹಾಕೋ ಚಪ್ಲಿ ತರ. ಸೊ ಚಪ್ಲಿ ಕಾಲ್ ಕೆಳಗಡೆನೆ ಇರ್ಬೇಕು, ಟೋಪಿ ಯಾವಾಗ್ಲೂ ತಲೆ ಮೇಲೇನೆ ಇರ್ಬೇಕು ಅಂತೆಲ್ಲ ಮಾತಾಡಿಬಿಟ್ಟು ನಂತರ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಅನ್ನು ಕೊಡ್ತಾರೆ. ಅವನ ಕೈಯನ್ನ 7 ನಿಮಿಷಕ್ಕೆ ಹೊರಗಡೆ ಇಟ್ಟು ನಂತರ ಮತ್ತೆ ಒಳಗಡೆ ತೆಗೆದು ಚೂರಾಗಿ ಹೊಡೆದಾಕ್ಬೇಕು ಅಂತ. ಅದೇ ತರ ಅವನ ಕೈಯನ್ನು ಹೊರಗಡೆ ಬಿಡ್ತಾರೆ. ಹೊರಗಡೆ ಇರುವ ಕ್ಲೈಮೇಟ್ ಗೆ ಅವನ ಕೈ ಹಾಗೆ ಫ್ರೀಸ್ ಆಗ್ಬಿಡುತ್ತೆ. ಅಷ್ಟೇ, ಅದೇ ತರ ಫ್ರೀಸ್ ಆಗಿರುವ ಅವನ ಕೈಯನ್ನ ಹೊಡೆದು ಚೂರ್ ಮಾಡ್ತಾರೆ. ಇದನ್ನು ನೋಡಿದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಅಟ್ ದ ಸೇಮ್ ಟೈಮ್ ಬೇಜಾರಾಗ್ತಾನೆ. ಇವಾಗ ನಮ್ಮ ಗಿಲ್ಲಿಯಂ ಗೆದ್ದು ಮುಂದೆ ನಡೆದು ಬರೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಸೋಲ್ಜರ್ಸ್ ಅವ್ರಗಳ ಗನ್ ಅನ್ನು ಯೂಸ್ ಮಾಡಿ ಗಿಲ್ಲಿಯಂ ಅನ್ನ ಏಮ್ ಮಾಡ್ತಾರೆ. ಆವಾಗ ಆ ಲೇಡಿ ಆ ಯೂಸ್ಲೆಸ್ ಗನ್ಸ್ ಅನ್ನೆಲ್ಲ ಕೆಳಗಡೆ ಹಾಕಿ ಅಂತ ಹೇಳ್ತಾಳೆ. ನಂತರ ಆ ಲೇಡಿ ಬಂದು ಗಿಲ್ಲಿಯಂ ಹತ್ರ ಮಾತಾಡ್ತಾಳೆ. ನಿಮಗೆ ಏನು ಬೇಕು ಅಂತ ಕೇಳಿದ್ರೆ, ನಾನು ವಿಲಿಯಂ ಫೋರ್ಡ್ ಅನ್ನ ಮೀಟ್ ಮಾಡ್ಬೇಕು, ಅವರ ಜೊತೆ ಅಲೋನ್ ಆಗಿ ಮಾತಾಡ್ಬೇಕು ಅಂತ ಕೇಳ್ತಾರೆ ಅಜ್ಜ. ವಿಲಿಯಂ ಫೋರ್ಡ್ ಯಾರು ಅಂದ್ರೆ ಅವರೇನೆ ಈ ಟ್ರೈನಿನ ಓನರ್, ಅವರೇನೆ ಇದನ್ನು ಸೃಷ್ಟಿ ಮಾಡಿರ್ತಾರೆ. ಅವರು ಯಾವಾಗ್ಲೂ ಎಂಜಿನ್ 1 ಅಲ್ಲೇ ಇರ್ತಾರೆ, ಅದನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅದಕ್ಕೆ ಈ ಲೇಡಿ, ಅವರೆಲ್ಲ ಇಲ್ಲಿಗೆ ಬರೋಕೆ ಆಗೋದಿಲ್ಲ, ನೀವು ಬೇಕಾಗಿದ್ರೆ ಆ ವಿಷಯವನ್ನ ನನ್ನ ಹತ್ರ ಹೇಳಿ, ನಾನು ಹೋಗಿ ಅವರಿಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಅದಕ್ಕೆ ಅಜ್ಜ, ಇಲ್ಲ ನಾನು ಅವರ ಜೊತೆನೆ ಮಾತಾಡ್ಬೇಕು, ಅವರೇನೆ ಇಲ್ಲಿಗೆ ಬರ್ಬೇಕು ಅಂತ ಹೇಳ್ತಾರೆ. ಈ ಕಡೆ ನಮ್ಮ ಕರ್ಟಸ್ ಹೀರೋ ಏನಂತ ಹೇಳ್ತಾನಂದ್ರೆ, ನೀವು ಆ ಲೇಡಿ ಹೇಳಿದ್ದನ್ನ ಗಮನಿಸಿದ್ರ? ಸೆಕ್ಯೂರಿಟಿ ಗನ್ಸ್ ಅನ್ನೆಲ್ಲ ಯೂಸ್ಲೆಸ್ ಗನ್ ಅಂತ ಹೇಳ್ತಿದ್ದಾರೆ. ನನಗೆ ಯಾಕೋ ಆ ಗನ್ಸ್ ಅಲ್ಲಿ ಬುಲೆಟ್ ಇರಲ್ಲ ಅನ್ಸುತ್ತೆ, ಸುಮ್ಮನೆ ನಮ್ಮನ್ನ ಗನ್ನನ್ನು ತೋರಿಸಿ ಹೆದರ್ಸ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿಯಮ್ಮ, ಅಕಸ್ಮಾತ್ ಆ ಗನ್ಸ್ ಅಲ್ಲಿ ನಿಜವಾಗ್ಲೂ ಬುಲೆಟ್ಸ್ ಇತ್ತು ಅಂದ್ರೆ 10 ನಿಮಿಷದಲ್ಲಿ ನಮ್ಮ ಕತೆ, ಎಲ್ಲರ ಕತೆನೂ ಮುಗ್ದೋಗುತ್ತೆ. ನಂತರ ಇವ್ರುಗಳ ಹತ್ರ ಇರುವ ಎಕ್ವಿಪ್ಮೆಂಟ್ಸ್ ಅನ್ನೆಲ್ಲ ಯೂಸ್ ಮಾಡಿ ಅಟ್ಯಾಕ್ ಮಾಡಿ ಮುಂದೆ ಹೋಗ್ಬೇಕು ಅಂತ ನೋಡ್ತಾರೆ. ನಿಧಾನಕ್ಕೆ ಪ್ಲಾನ್ ಮಾಡಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರ್ಬೇಕಾದ್ರೆ ಅಟ್ಯಾಕ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಸೆಕ್ಯೂರಿಟಿ ಸಡನ್ ಆಗಿ ಇವ್ರುಗಳ ಕಂಪಾರ್ಟ್ಮೆಂಟ್ ಗೆ ಬರ್ತಾರೆ. ಸೊ ನಮ್ಮ ಹುಡುಗರು ಎಲ್ಲರೂ ಅವರವರ ವೆಪನ್ಸ್ ಅನ್ನ ಹೌಸಿಟ್ಕೋತಾರೆ. ಇವಾಗ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಹುಡುಗರು ಎಲ್ಲರೂ ಒಂದ್ ರೀತಿ ಗಾಬರಿಯಾಗಿ ಇರ್ತಿರ್ಬೇಕಾದ್ರೆ ನಮ್ಮ ಹೀರೋ ಕರ್ಟಸ್ ಏನನ್ನ ಮಾಡ್ತಾನೆ ಅಂದ್ರೆ, ಫಟ್ ಅಂತ ಒಬ್ಬ ಸೆಕ್ಯೂರಿಟಿ ಹತ್ರ ಇರುವ ಗನ್ ಅನ್ನ ಕಿತ್ತು ಅವರ ತಲೆಗೇನೆ ಪಾಯಿಂಟ್ ಅನ್ನ ಮಾಡಿ ಟ್ರಿಗರ್ ಅನ್ನು ಪ್ರೆಸ್ ಮಾಡ್ತಾರೆ. ನೋಡಿದ್ರೆ ಗನ್ ಅಲ್ಲಿ ಬುಲೆಟ್ ಇಲ್ಲ. ಅಷ್ಟೇ, ಇಲ್ಲಿರುವ ಗುಲಾಮರು ಎಲ್ಲರೂ ಅಲ್ಲಿಗೆ ಬಂದಿದ್ದ ಸೆಕ್ಯೂರಿಟೀಸ್ ಅನ್ನು ಹೊಡೆದಾಕ್ಬಿಟ್ಟು ಮುಂದೆ ಹೋಗೋದಕ್ಕಾಗಿ ನೋಡ್ತಾರೆ. ಅದೇ ತರ ಒಂದೊಂದು ಕಂಪಾರ್ಟ್ಮೆಂಟ್ ಅನ್ನು ಕ್ರಾಸ್ ಮಾಡಿ ಫೈನಲ್ ಆಗಿ ಆ ಪ್ರಿಸನ್ಗೂ ಬಂದ್ಬಿಡ್ತಾರೆ, ಅಂದ್ರೆ ಆ ಜೈಲಿಗೆ.
ಅಲ್ಲಿಗೆ ಹೋಗಿ ಅಲ್ಲಿರುವ ಸೆಕ್ಯೂರಿಟೀಸ್ ಗಳ ಜೊತೆ ಭಯಂಕರವಾಗಿ ಜಗಳವನ್ನ ಮಾಡಿ ಎಲ್ಲರ ಕಥೆಯನ್ನು ಮುಗಿಸ್ಬಿಟ್ಟು ಆ ನಾಮ್ ಅನ್ನುವ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಅನ್ನ ರಿಲೀಸ್ ಮಾಡೋದಕ್ಕೆ ನೋಡ್ತಾರೆ. ನೋಡಿದ್ರೆ ಅವನು ಸಿಕ್ಕಾಪಟ್ಟೆ ಗೊರಕೆ ಹೊಡೆದು ನಿದ್ದೆ ಮಾಡ್ತಿರ್ತಾನೆ. ಇವಾಗ ನಮ್ಮ ಹೀರೋ ಅವನಿಗೆ ಇಷ್ಟವಾಗಿದ್ದ ಡ್ರಗ್ ಅನ್ನ ಅವನ ಮೂಗ ಹತ್ರ ಇಟ್ಟಿದ್ದ ತಕ್ಷಣ ಫಟ್ ಅಂತ ಎದ್ದು ಕೂತ್ಕೋತಾನೆ ನಾಮ. ನಮಗೆ ಈ ರೀತಿ ಮುಂದೆ ಇರುವ ಕಂಪಾರ್ಟ್ಮೆಂಟ್ಸ್ ಗಳ ಡೋರ್ ಅನ್ನು ಒಂದೊಂದಾಗಿ ಓಪನ್ ಮಾಡಬೇಕು ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ನಾಮ್ ಅವನಿಗೆ ಚೈನೀಸ್ ಮಾತ್ರವೇ ಗೊತ್ತು, ಆದ್ರಿಂದ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರ್ತಾನೆ. ನಂತರ ಅವನ ಭಾಷೆಯಲ್ಲಿ ನಮ್ಮ ಹೀರೋನ ಕಿಂಡಲ್ ಮಾಡ್ತಾನೆ. ಅವನ ಹತ್ರ 2 ಸಿಗರೇಟ್ ಇರುತ್ತೆ, ಅದರಲ್ಲಿ ಒಂದನ್ನ ತೆಗೆದು ಕಚ್ಚಿಸ್ತಾನೆ. ಅವನ ಹತ್ರ ಇರುವ ಸಿಗರೇಟ್ಸ್ ಏನೇ ಈ ವರ್ಲ್ಡ್ ಅಲ್ಲಿ ಇರ್ತಾ ಇರುವ ಲಾಸ್ಟ್ ಸಿಗರೇಟ್ಸ್. ಸೊ ಅವನ ಅದನ್ನ ಕಚ್ಚಿಸಬೇಕಾದ್ರೆ ಆವಾಗ ಒಬ್ಬ ಚಿಕ್ಕ ಹುಡುಗ ಅವನ ಹತ್ರ ಇರುವ ಬೆಂಕಿ ಪೊಟ್ಟಣವನ್ನ ಕತ್ಕೊಂಡು ಹೋಗ್ಬಿಡ್ತಾನೆ. ಇವಾಗ ನಮ್ಮ ಹೀರೋ ಅವನಿಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ. ಇಲ್ಲಿ ನೋಡು, ಒಂದೊಂದು ಡೋರ್ ಆಗಿ ನೀನು ಓಪನ್ ಅನ್ನ ಮಾಡಿ ಕೊಟ್ರೆ ನಾನು ನಿನಗೆ ಬೇಕಾಗಿದ್ದ ಡ್ರಗ್ಸ್ ಅನ್ನ ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿದ ನಾಮ ಅವನ ಪಕ್ಕದಲ್ಲಿ ಮಲಗಿದ್ದ ಅವನ ಮಗಳನ್ನ ತೋರಿಸ್ತಾನೆ. 2 ಡ್ರಗ್ಸ್ ಅನ್ನು ಕೊಡ್ಬೇಕು, ಆವಾಗಲೇನೆ ನಾನು ಡೋರ್ಸ್ ಅನ್ನು ಓಪನ್ ಮಾಡಿ ಕೊಡೋದು ನಿನಗೆ ಅಂತ ಹೇಳ್ತಾನೆ. ಸರಿ, ನಿನ್ನ ಮಗಳಿಗೂ ಸೇರ್ಸಿನಾ ಅಂತ ನಮ್ಮ ಹೀರೋನು ಈ ಡೀಲಿಗೆ ಅಕ್ಸೆಪ್ಟ್ ಮಾಡ್ತಾನೆ. ಇವಾಗ ಅದೇ ತರ ಡ್ರಗ್ಸ್ ಅನ್ನು ತಗೊಂಡು ಫಸ್ಟ್ ಡೋರ್ ಅನ್ನು ಓಪನ್ ಮಾಡಿ ಬಿಡ್ತಾನೆ ನಾಮ. ಒಳಗಡೆ ಹೋಗಿ ನೋಡಿದ್ರೆ ಸೋಲ್ಜರ್ಸ್ ಎಲ್ಲ ಸ್ಟೇ ಆಗುವ ಜಾಗ ಅದು. ಗನ್ಸ್ ಎಲ್ಲ ಅಲ್ಲಿ ಇರ್ತಿದೆ. ಇವಾಗ್ಲೇನೆ ಇವ್ರುಗಳು ಫಸ್ಟ್ ಟೈಮ್ ಹೊರಗಡೆ ಪ್ರದೇಶವನ್ನು ನೋಡ್ತಾರೆ. ಎಲ್ಲವೇ ಫ್ರೀಸ್ ಆಗ್ಬಿಟ್ಟಿದೆ. ಸೊ ಇವಾಗ ಮತ್ತೆ ಡ್ರಗ್ಸ್ ಅನ್ನು ತಗೊಂಡು 2ನೇ ಡೋರ್ ಅನ್ನು ಓಪನ್ ಮಾಡಿ ಬಿಡ್ತಾನೆ ನಾಮ. ಏನು ಕಂಪಾರ್ಟ್ಮೆಂಟ್ ಅದು ಅಂತ ನೋಡಿದ್ರೆ ಪ್ರೋಟೀನ್ ಬಾರ್ ಅನ್ನ ಮೇಕ್ ಮಾಡುವ ಜಾಗ ಅದು. ಸೊ ಅಲ್ಲಿರುವ ವ್ಯಕ್ತಿ ಹತ್ರ ನಮ್ಮ ಹೀರೋ ನೀವೇನೋ ನಮಗೆ ಮೆಸೇಜಸ್ ಅನ್ನು ಕಳಿಸ್ತಿರೋದು ಅಂತ ಕೇಳಿದ್ರೆ ಅದು ನಾನಿಲ್ಲ, ಮುಂದೆಯಿಂದ ಒಬ್ಬರು ಕಳಿಸ್ತಿದ್ರು, ಅದನ್ನ ನಾನು ನಿಮಗೆ ಕಳಿಸ್ತಿದ್ದೆ ಅಷ್ಟೇ ಅಂತ ಇವ್ರುಗಳು ಮಾತಾಡ್ತಾನೆ ಇರ್ಬೇಕಾದ್ರೆ ಆವಾಗ ಈ ಕಡೆ ಒಬ್ಬ ಪ್ರೋಟೀನ್ ಬಾರ್ ಅನ್ನ ಯಾವ್ದ್ರಲ್ಲಿ ಮೇಕ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕಾಗಿ ಒಂದು ಡ್ರಮ್ ರೀತಿ ಇರುತ್ತೆ, ಅದ್ರ ಒಳಗಡೆ ತಲೆ ಬಿಟ್ಟು ನೋಡ್ತಾನೆ. ಏನು ಅಂತ ನೋಡಿದ್ರೆ ಹುಳಗಳನ್ನು ಯೂಸ್ ಮಾಡಿನೇ ಇಷ್ಟು ದಿನಗಳಾಗಿ ಪ್ರೋಟೀನ್ ಬಾರ್ ಅನ್ನ ಮೇಕ್ ಮಾಡಿ ಇವ್ರುಗಳಿಗೆ ಕಳಿಸ್ಕೊಟ್ಟಿರ್ತಾರೆ. ಅದನ್ನ ಇವಾಗ ಹೀರೋ ನೋಡಿದ ತಕ್ಷಣ ಅವರಿಗೆ ತಡ್ಕೊಳ್ಳೋಕೆನೆ ಆಗ್ತಿಲ್ಲ, ವಾಮಿಟ್ ಬರೋ ರೀತಿ ಆಗ್ತಿರುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ತುಂಬಾನೇ ಹೊಟ್ಟೆಶುವಲ್ಲಿ ಇರುವ ಜನರೆಲ್ಲ ಆ ಪ್ರೋಟೀನ್ ಬಾರ್ಸ್ ಅನ್ನ ತಗೊಂಡು ತಿಂತಿರ್ತಾರೆ. ಅದನ್ನ ನೋಡಿದ ನಮ್ಮ ಹೀರೋ ಸರಿ ಇವ್ರುಗಳಿಗೆ ಈ ನಿಜವನ್ನು ಹೇಳೋದು ಬೇಡ ಅಂತ ಹಾಗೆ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲೇನೆ ಇವ್ರುಗಳಿಗೆ 2ನೇ ಕ್ಲೂ ಸಿಗುತ್ತೆ, ಅದರಲ್ಲಿ ವಾಟರ್ ಅಂತ ಹಾಕಿರುತ್ತೆ. ಅದನ್ನು ನೋಡಿದ ಗಿಲ್ಲಿಯಂ ಆ ಮೆಸೇಜ್ ಅನ್ನು ಕಳಿಸೋರು ನಮಗೆ ಏನಂತ ಹೇಳಲಿಕ್ಕೆ ಬರ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ವಾಟರ್ ಕಂಪಾರ್ಟ್ಮೆಂಟ್ ಆಗಿ ಇರಬೇಕು. ಸೊ ಆ ನೀರನ್ನ ನಾವು ಕಂಟ್ರೋಲ್ ಗೆ ತಗೊಂಡು ಮುಂದೆ ಇರೋರಿಗೆ ಕೊಡದೇ ಇರೋ ರೀತಿ ನಾವು ನೋಡ್ಕೊಬಿಟ್ರೆ ಸಾಕು, ಮುಂದೆ ಇರುವ ಕಂಪಾರ್ಟ್ಮೆಂಟ್ ಅಲ್ಲಿ ಇರೋರ ಜೊತೆ ನಾವು ನೆಗೋಷಿಯೇಷನ್ ಮಾತಾಡಬಹುದು ಅಂತ ಹೀರೋಗೆ ಹೇಳ್ತಿರ್ತಾರೆ. ಈ ಕಡೆ ನಾಮ್ ಮತ್ತೆ ಅವನ ಮಗಳು ಯಾವಾಗ್ಲೂ ನಿಶೆಲೆಗಿರ್ತಾರೆ. ಈ ಹುಡುಗಿಗೆ ಯಾವದನ್ನಾದ್ರೂ ಟಚ್ ಮಾಡಿದ್ರೆ ಅದರ ಬಗ್ಗೆ ಫೀಲ್ ಮಾಡೋದಕ್ಕೆ ಕೆಪಾಸಿಟಿ ಇದೆ ಅನ್ಸುತ್ತೆ, ಏನೋ ಒಂದು ಪವರ್ ಇದೆ, ಸ್ಪೆಷಲ್ ಪವರ್ ಅವಳ ಹತ್ರ. ಆ ಡೋರ್ ಅನ್ನು ಟಚ್ ಮಾಡಿದ ತಕ್ಷಣ ಈ ಡೋರ್ ಅನ್ನು ಓಪನ್ ಮಾಡಬೇಡಿ ಅಂತ ಕಿರ್ಚ್ಕೊಂಡು ತಿರುಗ್ತಾಳೆ. ನೋಡಿದ್ರೆ ಆಟೋಮೆಟಿಕ್ ಆ ಡೋರ್ ಓಪನ್ ಆಗುತ್ತೆ. ಇವ್ರುಗಳನ್ನ ಭೇಟಿ ಆಡೋದಕ್ಕಾಗಿ ಅಂತಾನೆ ಅಲ್ಲಿ ಒಂದು ದೊಡ್ಡ ಗ್ಯಾಂಗ್ ನಿಂತಿರುತ್ತೆ. ಕೈಯಲ್ಲಿ ಖಡ್ಗ, ಚಾಕು, ಕೊಡ್ಲಿ ಅಂತೆಲ್ಲ. ಅಷ್ಟೇ ಯುದ್ಧ ರೀತಿ ಜಗಳ ಶುರುವಾಗುತ್ತೆ. ಒಬ್ಬರಿಗೊಬ್ಬರು ಸರಿಯಾಗಿ ಹೊಡ್ಕೋತಾರೆ. ಈ ರೀತಿ ಇವ್ರುಗಳು ಭಯಂಕರವಾಗಿ ಜಗಳ ಮಾಡ್ಕೋತಿರ್ಬೇಕಾದ್ರೇನೆ ಆವಾಗ ಜನರಲ್ ಅಲ್ಲಿಗೆ ಒಬ್ಬರು ಬಂದು ಎಲ್ಲರೂ ಸ್ಟಾಪ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಿರ್ತಾರೆ. ಅದು ಏನು ಅಂದ್ರೆ ವರ್ಷಕ್ಕೆ ಒಮ್ಮೆನೆ ಒಂದು ಬ್ರಿಡ್ಜ್ ಅನ್ನು ಇವ್ರುಗಳು ಕ್ರಾಸ್ ಮಾಡ್ತಾರೆ. ಅಲ್ಲಿಗೆನೆ ಇವಾಗ ಇವ್ರುಗಳು ಬಂದಿದ್ದಾರೆ, ಆದ್ರಿಂದ 1 ವರ್ಷ ಲೆಕ್ಕ. ಆ ಬ್ರಿಡ್ಜ್ ಅನ್ನು ಇವಾಗ ಫುಲ್ ಆಗಿ ಐಸು ಕವರ್ ಆಗ್ಬಿಟ್ಟಿರುತ್ತೆ. ಇವಾಗ ಅದನ್ನ ಕ್ರಾಸ್ ಮಾಡೋದೇ ತುಂಬಾ ಕಷ್ಟವಾಗಿರುತ್ತೆ. ಆದ್ರಿಂದ ಸ್ವಲ್ಪ ಹೊತ್ತು ಪಾಸ್ ಮಾಡಿಬಿಟ್ಟು ಎಲ್ಲರೂ ಸೇಫ್ ಆಗಿ ಕೂತ್ಕೋತಾರೆ, ಅಂದ್ರೆ ಜಗಳವನ್ನ ಸ್ಟಾಪ್ ಮಾಡಿಬಿಟ್ಟು. ಆವಾಗ್ಲೇ ನಮ್ಮ ಅವನ ಮಗಳಿಗೆ ಹೊರಗಡೆ ನೋಡು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ಕೊಡ್ತಾನೆ. ಆ ಹುಡುಗಿನ ನೋಡಿ ಖುಷಿ ಆಗ್ತಾಳೆ. ಸೊ ಇವಾಗ ಸೇಫ್ ಆಗಿ ಆ ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡಿ ಮುಗಿಸ್ತಾರೆ. ಸೊ ಆ ಸೊನಕಲ ಲೇಡಿ ಮತ್ತೆ ಬಂದು ಅವಳ ಸ್ಪೀಚ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾಳೆ. ತುಂಬಾನೇ ಇವ್ರುಗಳನ್ನ ಚೀಪ್ ಆಗಿ ಮಾತಾಡ್ತಿರ್ತಾಳೆ. ಆ ರೀತಿ ಮಾತಾಡಿ ಮುಗಿಸಿದ ತಕ್ಷಣ ಒಂದು ನೈಟ್ ವಿಷನ್ ಗ್ಲಾಸ್ ಅನ್ನ ಅವಳಿಗೆ ಹಾಕೋತಾಳೆ. ಅಲ್ಲಿರುವ ಸೋಲ್ಜರ್ಸ್ ಎಲ್ಲರೂ ಅದೇ ತರ ನೈಟ್ ವಿಷನ್ ಗ್ಲಾಸ್ ಅನ್ನ ಹಾಕೋತಾರೆ. ಏನು ಅಂತ ನೋಡಿದ್ರೆ ಇನ್ನು ಸ್ವಲ್ಪ ದೂರದಲ್ಲಿ ಒಂದು ಟನಲ್ ಬರುತ್ತೆ. ಅದು ತುಂಬಾನೇ ದೊಡ್ಡ ಟನಲ್ ಒಳಗಡೆ ಟ್ರೈನ್ ನುಗ್ಗಿದ್ರೆ ಕತ್ತಲೆ ಆಗ್ಬಿಡುತ್ತೆ. ಸೊ ಆ ಸಮಯದಲ್ಲಿ ಇವ್ರುಗಳು ಜಗಳ ಮಾಡೋದಕ್ಕಾಗಿನೇ ನೈಟ್ ವಿಷನ್ ಗ್ಲಾಸ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಹುಡುಗರ ಹತ್ರ ಯಾವುದೇ ರೀತಿಯ ಫೆಸಿಲಿಟಿನೂ ಇಲ್ಲ, ಎಲ್ಲರೂ ಹೆದರ್ಕೊತಿರ್ತಾರೆ. ಆದ್ರಿಂದ ನಮ್ಮ ಹೀರೋ ಎಲ್ಲರೂ ಹಿಂಜರೀರಿ ಅಂತ ಹೇಳ್ತಾರೆ. ಆದ್ರೆ ಅಷ್ಟರಲ್ಲಿ ಟ್ರೈನ್ ಟನಲ್ ಒಳಗಡೆ ನುಗ್ಬಿಡ್ತು. ಟ್ರೈನ್ ಫುಲ್ ಕತ್ತಲೆ ಆಗ್ಬಿಟ್ಟಿದೆ. ಇವಾಗ ಅಷ್ಟೇ ಆ ಸೋಲ್ಜರ್ಸ್ ಗೆ ಬೇರೆ ಇವಾಗ ಕಣ್ಣು ಕಾಣಿಸ್ತಾ ಇದೆ, ನೈಟ್ ವಿಷನ್ ಗ್ಲಾಸ್ ಅನ್ನ ಬೇರೆ ಯೂಸ್ ಮಾಡ್ತಿದ್ದಾರೆ. ಆದ್ರಿಂದ ನಮ್ಮ ಹುಡುಗರನ್ನ ಒಬ್ಬೊಬ್ಬರಾಗಿ ಹೊಡೆದು ಕೊಂದು ಚಿಂದಿ ಮಾಡಿ ಬರ್ತಿರ್ತಾರೆ. ಇವಾಗ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಅವರು ತುಂಬಾನೇ ಕನ್ಫ್ಯೂಷನ್ ಆಗಿ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ಫಟ್ ಅಂತ ಅವರಿಗೆ ಒಂದು ವಿಜುವಲ್ ನೆನಪಿಗೆ ಬರುತ್ತೆ. ಏನು ಅಂದ್ರೆ ಈ ನಾಮ ಸಿಗರೇಟ್ ಸೇದಬೇಕಾದ್ರೆ ಒಬ್ಬ ಚಿಕ್ಕ ಹುಡುಗ ಅವನ ಹತ್ರದಿಂದ ಬೆಂಕಿ ಪೊಟ್ಟಣವನ್ನ ಕದ್ದು ಹೋದ ಅಲ್ವಾ. ಸೊ ಆ ಚಿಕ್ಕ ಹುಡುಗನ ಹೆಸರನ್ನ ಹೇಳಿ ತಗೊಂಡು ಬಾರೋ ಅದನ್ನ ಹೊರಗಡೆ ಅಂತ ಹೇಳಿ ಕಿರ್ಚ್ಕೋತಾರೆ ಹೀರೋ. ಅಷ್ಟೇ ಆ ಹುಡುಗ ಅವನ ಜೊತೆಗೆ ಇನ್ನ ತುಂಬಾ ಜನರ ಗ್ಯಾಂಗ್ ಅನ್ನ ಕರ್ಕೊಂಡು ಫುಲ್ ಎಲ್ಲರೂ ಬೆಂಕಿ ಸ್ಟಿಕ್ ಅನ್ನ ಹಿಡಿದು ಓಡಿ ಬರ್ತಾರೆ. ಇವಾಗ ಬಂದ್ರು ನೋಡ್ಕೊಳ್ಳೋಣ ಅಂತ ಬಿರಿ ಜಗಳ ಮಾಡ್ಕೊತಿರ್ತಾರೆ. ಆ ರೀತಿ ಜಗಳ ನಡೀತಿರ್ಬೇಕಾದ್ರೇನೆ ಎಡ್ಗರ್ ಹುಡುಗ ವಿಲನ್ ಟೀಮ್ ಹತ್ರ ಸಿಗಾಕೋಬಿಡ್ತಾನೆ. ಈ ಕಡೆ ನಮ್ಮ ಹೀರೋ ಹತ್ರ ಸೊಣಕಲ ಲೇಡಿ ಸಿಗಾಕೋಬಿಡ್ತಾಳೆ. ಇವಾಗ ಈ ಸೊಣಕಲ ಲೇಡಿನೇ ನಮಗೆ ಬಾರ್ಗೇನ್ ಗೆ ಯೂಸ್ ಆಗೋದು. ಇವಳನ್ನ ಯೂಸ್ ಮಾಡಿದ್ರೇನೆ ನಮ್ಮ ನೆಕ್ಸ್ಟ್ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗೋಕೆ ಆಗೋದು, ಅಂದ್ರೆ ಮುಂದೆ ಹೋಗೋಕೆ ಆಗೋದು. ಸೊ ನಮ್ಮ ಹೀರೋ ಆ ಸೊಣಕಲ ಲೇಡಿ ಹತ್ರ ಕಾನ್ಸಂಟ್ರೇಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಈ ಕಡೆ ವಿಲನ್ ಟೀಮ್ ಅವರು ನಮ್ಮ ಎಡ್ಗರ್ ಹುಡುಗನನ್ನ ಕತ್ಕೊಯ್ದು ಕೊಂದಾಕ್ಬಿಡ್ತಾರೆ. ಅದನ್ನು ನೋಡಿ ಟೆನ್ಷನ್ ಆದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಕೋಪದಿಂದ ಬಂದು ಆ ವ್ಯಕ್ತಿ ಜೊತೆ ಭಯಂಕರವಾಗಿ ಜಗಳವನ್ನ ಮಾಡಿ ಅವನನ್ನ ಕೊನೆಗೆ ಕೊಂದಾಕ್ಬಿಡ್ತಾನೆ.
ಇವಾಗ ಗಿಲಿಯಂ ಏನಂತ ಹೇಳ್ತಾರಂದ್ರೆ, ಇವತ್ತು ರಾತ್ರಿ ನಾವು ಇಲ್ಲೇನೆ ಸ್ಟೇ ಆಗೋಣ, ಮುಂದೆ ಹೋಗೋದು ಬೇಡ. ಆಲ್ರೆಡಿ ನಮ್ಮ ಜನರು ಎಲ್ಲರೂ ತುಂಬಾನೇ ಹೆದರಿ ಹೋಗಿರ್ತಾರೆ. ಆದ್ರಿಂದ ನೀನು ಒಂದು ಕೆಲಸವನ್ನ ಮಾಡು, ನಿನ್ನ ಜೊತೆಗೆ ಒಂದು ಟೀಮ್ ಅನ್ನು ಕರ್ಕೊಂಡು ಆ ಸೊನಕಲ ಲೇಡಿಯನ್ನು ಕರ್ಕೊಂಡು ಮುಂದೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಗೆ ಹೋಗಿ ಫ್ರಂಟ್ ಕಂಪಾರ್ಟ್ಮೆಂಟ್ ಜನರ ಜೊತೆ ನೆಗೋಷಿಯೇಷನ್ ಮಾತಾಡು ಅಂತ ಹೇಳಿ ಕಳಿಸ್ಬೇಕಾದ್ರೆ, ಆ ಸೊನಕಲ ಲೇಡಿ ನಮ್ಮ ಹೀರೋ ಹತ್ರ, ನಾನು ನಿನ್ನನ್ನ ಮುಂದೆ ಕರ್ಕೊಂಡು ಹೋಗ್ತೀನಿ, ಅವರನ್ನ ನೀನು ಕೊಂದ್ಕೋ, ಆದ್ರೆ ನನ್ನನ್ನ ಏನು ಮಾಡ್ಬಿಡ್ಬೇಡ, ನನ್ನನ್ನ ಬಿಟ್ಬಿಡು ಅಂತ ಕೇಳ್ಕೊತಿರ್ತಾಳೆ. ಸೊ ಅದೇ ತರ ನಮ್ಮ ಹೀರೋ ಆ ಸೊನಕಲ ಲೇಡಿಯನ್ನ ಕರ್ಕೊಂಡು ಒಂದು ಟೀಮ್ ಅನ್ನ ಕರ್ಕೊಂಡು ಹೊರಡ್ತಾರೆ. ಒಂದೊಂದು ಕಂಪಾರ್ಟ್ಮೆಂಟ್ ಅನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ತಿರ್ತಾರೆ. ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲೂ ಹೊಸ ಹೊಸ ವಿಷಯಗಳನ್ನು ನೋಡ್ತಾರೆ. ಯಾಕೆಂದ್ರೆ 18 ವರ್ಷಗಳಾಗಿ ಇವ್ರುಗಳು ಈ ರೀತಿ ಗಿಡ ಮರ ಏನನ್ನು ನೋಡಿರಲ್ಲ. ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಫುಲ್ ಗಿಡಗಳಾಗಿರುತ್ತೆ, ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ತಿನ್ನೋದಕ್ಕೆ ಬಾರ್ ರೀತಿ ಎಲ್ಲ ಮಡಗಿರ್ತಾರೆ, ಇನ್ನೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅಕ್ವೇರಿಯಂ ರೀತಿ ಇರುತ್ತೆ. ಹೀಗೇನೆ ನಮ್ಮ ಹುಡುಗರು ಆ ಸೊನಕಲ ಲೇಡಿಯನ್ನ ಕರ್ಕೊಂಡು ಕ್ರಾಸ್ ಮಾಡಿ ಹೋಗ್ತಾನೆ ಇರ್ಬೇಕಾದ್ರೆ ಅಲ್ಲಿ ಒಂದು ಚಿಕ್ಕ ಸ್ಕೂಲ್ ರೀತಿ ಇರುತ್ತೆ. ಅಲ್ಲೇನೆ ಮಕ್ಕಳಿಗೆಲ್ಲ ಫುಲ್ ಟೋಟಲ್ ಎಕ್ಸಾಮ್ ಸ್ಟಡೀಸ್ ಎಲ್ಲವೇ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಇರುವ ಟಿವಿಯಲ್ಲಿ ವಿಲ್ಫೋರ್ಡ್ ಬಗ್ಗೆ ಒಂದು ಕಥೆಯನ್ನು ಹಾಕ್ತಾರೆ, ಅವರು ಹೇಗೆ ಈ ಟ್ರೈನ್ ಅನ್ನ ಬಿಲ್ಡ್ ಮಾಡಿದ್ರು ಅಂತ. ಸೊ ತಕ್ಷಣ ಅಲ್ಲಿರುವ ಟೀಚರ್ ಅಲ್ಲಿರುವ ಮಕ್ಕಳ ಹತ್ರ ಏನಂತ ಹೇಳ್ತಾರಂದ್ರೆ, ಮಕ್ಕಳೇ ಬೇಗ ಹೊರಗಡೆ ಸೈಡ್ ಅಲ್ಲಿ ನೋಡ್ಕೊಳ್ಳಿ, ಇವಾಗ ಒಂದು ಝೋನ್ ಬರುತ್ತೆ, ಈ ಝೋನ್ ಬಗ್ಗೆ ನಾನು ನಿಮ್ಮ ಹತ್ರ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಏನು ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ ಈ ಟ್ರೈನ್ ಅನ್ನ ಈ ಜಾಗದಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ಜನರು ಟ್ರೈನ್ ಅನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗೋದಕ್ಕಾಗಿ ಟ್ರೈ ಮಾಡಿರ್ತಾರೆ. ಆ ರೀತಿ ಹೋದವರು ಸ್ವಲ್ಪ ದೂರ ಕೂಡ ಹೋಗಿರಲ್ಲ, ಹಾಗೆ ಹೊರಗಡೆ ಫ್ರೀಸ್ ಆಗಿ ಸತ್ತೋಗ್ಬಿಟ್ಟಿರ್ತಾರೆ. ಅವರುಗಳ ರೂಪವನ್ನೆಲ್ಲ ನಮಗೆ ಇವಾಗ ತೋರಿಸ್ತಾರೆ. ಇವಾಗ ಫಟ್ ಅಂತ ಒಬ್ಬ ಬೋಡೆ ತಲೆ ಗಾಡಿ ಪೂರ್ತಿ ಮೊಟ್ಟೆಗಳಾಗಿ ತಗೊಂಡ್ ಬರ್ತಾನೆ. ಈ ಮೊಟ್ಟೆಗಳನ್ನ ವಿಲ್ಫೋರ್ಡ್ ಅವರು ನ್ಯೂ ಇಯರ್ ಗಾಗಿ ಕೊಟ್ಟು ಕಳಿಸಿದ್ದಾರೆ, ಎಲ್ಲರೂ ತಗೊಂಡು ತಿನ್ನಿ ಅಂತ ಟೀಚರ್ ಹೇಳ್ತಾರೆ. ಆದ್ರಿಂದ ಮಕ್ಕಳು ಎಲ್ಲರೂ ಅಲ್ಲಿರೋರು ಎಲ್ಲರೂ ಮೊಟ್ಟೆಗಳನ್ನು ತಗೊಂಡು ತಿಂತಾರೆ. ಅದು ಮಾತ್ರ ಇಲ್ಲ, ಬೋಡೆ ತಲೆ ಹಾಗೆ ಟ್ರಾವೆಲ್ ಮಾಡಿ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇರೋರು ಎಲ್ಲರಿಗೂ ಮೊಟ್ಟೆಯನ್ನು ಕೊಟ್ಟು ಹೋಗ್ತಿರ್ತಾನೆ. ಇವಾಗ ನಮ್ಮ ಹೀರೋ ಕೈಯಲ್ಲಿ ಒಂದು ಮೊಟ್ಟೆ ಇರುತ್ತೆ, ಅದನ್ನು ಒಡೆದಾಕಿ ನೋಡಿದ್ರೆ ಅದ್ರ ಒಳಗಡೆ ಬುಲೆಟ್ ರೀತಿ ಒಂದು ವಿಷಯ ಇದೆ. ಅದನ್ನು ಓಪನ್ ಮಾಡಿ ನೋಡಿದ್ರೆ 3ನೇ ಮೆಸೇಜ್ ಬ್ಲಡ್ ಅಂತ ಇರ್ತಿದೆ. ಏನು ಅಂತ ನೋಡಿದ್ರೆ ಆ ಬೋಡೆ ತಲೆ ಮತ್ತೆ ಆ ಟೀಚರ್ ಫಟ್ ಅಂತ ಗಣ್ಣನ್ನು ತಗೊಂಡು ಅಲ್ಲಿರೋರು ಎಲ್ಲರನ್ನು ಶೂಟ್ ಮಾಡೋದಕ್ಕೆ ಶುರು ಹಚ್ಕೋತಾರೆ. ಅಂದ್ರೆ ಆ ಬೋಡೆ ತಲೆ ನಮ್ಮ ಗುಲಾಮರನ್ನು ಶೂಟ್ ಮಾಡ್ತಿರ್ತಾನೆ, ಆ ಟೀಚರು ನಮ್ಮ ಟೀಮ್ ಮೆಂಬರ್ಸ್ ಅನ್ನು ಶೂಟ್ ಮಾಡ್ತಿರ್ತಾಳೆ. ಆವಾಗ ನಮ್ಮ ಟೀಮ್ ಮೆಂಬರ್ಸ್ ಆ ಟೀಚರ್ ಅನ್ನ ಹೇಗೋ ಕಷ್ಟಪಟ್ಟು ಕೊಂದ್ಬಿಟ್ಟು ಬೇರೆ ದಾರಿನೇ ಇಲ್ಲದೆ ಆ ಸೊನಕಲ ಲೇಡಿಯನ್ನು ಶೂಟ್ ಮಾಡಿ ಕೊಂದ್ಬಿಡ್ತಾರೆ. ಈ ಬೋಡೆ ತಲೆ ಮುಂದೆ ಹೋಗಿ ನಮ್ಮ ಹುಡುಗರು ಸೀಸ್ ಮಾಡಿ ಇಟ್ಟಿದ್ದ ಸೋಲ್ಜರ್ಸ್ ಎಲ್ಲರನ್ನು ಬಿಡುಗಡೆ ಮಾಡಿಬಿಡ್ತಾನೆ. ಅಷ್ಟೇ ಅವ್ರುಗಳಿಗೆಲ್ಲರೂ ಗನ್ನನ್ನು ತಗೊಂಡು ನಮ್ಮ ಟೀಮ್ ಅನ್ನು ಹುಡುಕಿ ಬರ್ತಾರೆ. ಈ ಕಡೆ ನಮ್ಮ ಹುಡುಗರು ನಿಧಾನಕ್ಕೆ ಮುಂದೆ ಮೂವ್ ಆಗ್ತಾನೆ ಇರ್ತಾರೆ. ಹಿಂದೆನೆ ಆ ಬೋಡೆ ತಲೆ ಸೋಲ್ಜರ್ಸ್ ಅನ್ನು ಕರ್ಕೊಂಡು ಇವ್ರುಗಳನ್ನ ಚೇಸ್ ಮಾಡಿ ಬರ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಇವ್ರುಗಳ ಮಧ್ಯ ಜೋರಾಗಿ ಜಗಳ ನಡೆಯುತ್ತೆ. ಆ ಜಗಳದಲ್ಲಿ ನಮ್ಮ ಹೀರೋ ಜೊತೆ ಬಂದಿದ್ದ ಟೀಮ್ ಮೆಂಬರ್ಸ್ ಎಲ್ಲರನ್ನು ವಿಲನ್ ಟೀಮ್ ಅಲ್ಲಿ ಇರುವ ಒಬ್ಬ ಆಲ್ಮೋಸ್ಟ್ ಎಲ್ಲರನ್ನು ಕೊಂದು ಬಿಡ್ತಾನೆ. ಆದ್ರೆ ಫೈನಲಿ ನಮ್ಮ ಹೀರೋ ಮತ್ತೆ ನಾಮಿ ಇಬ್ಬರು ಸೇರ್ಕೊಂಡು ಅವನಿಗೆ ಚಾಕುನಿಂದ ಚುಚ್ಚಿ ಅವನ ಕಥೆಯನ್ನು ಮುಗಿಸ್ತಾರೆ. ಇವಾಗ ನಮ್ಮ ಹೀರೋ ಅವನ ಟೀಮ್ ಮೆಂಬರ್ಸ್ ಯಾರಾದ್ರೂ ಜೀವಂತವಾಗಿದ್ದಾರಾ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಬ್ಬಳು ಲೇಡಿ ಮಾತ್ರ ತುಂಬಾ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾಳೆ. ಅವಳ ಹತ್ರ ಹೋಗಿ ನಮ್ಮ ಹೀರೋ ಮಾತಾಡ್ಸ್ಬೇಕಾದ್ರೆ, ನನ್ನ ಮಗಳನ್ನ ಮಾತ್ರ ಹೇಗಾದ್ರೂ ಕಾಪಾಡು ಅಂತ ಹೇಳ್ಬಿಟ್ಟು ಅವರವೇ ಸತ್ತೋಗ್ತಾರೆ. ಅಷ್ಟೇ ಇದನ್ನೆಲ್ಲ ನೋಡಿ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಸೊ ತುಂಬಾನೇ ಕೋಪದಲ್ಲಿ ನಮ್ಮ ಹೀರೋ ನಾಮ ಅವನ ಮಗಳು ಮೂವರುವೆ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಗೆ ಮೂವ್ ಆಗ್ತಾರೆ. ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ತುಂಬಾನೇ ಜಾಲಿಯಾಗಿರ್ತಿದ್ದಾರೆ, ಪಾರ್ಟಿ ಡ್ರಗ್ಸ್ ಎಣ್ಣೆ ಅಂತ. ನಮ್ಮ ನಾನ್ ಮತ್ತೆ ಅವನ ಮಗಳು ಅಲ್ಲಿರುವ ಡ್ರಗ್ಸ್ ಅನ್ನ ಕಲೆಕ್ಟ್ ಮಾಡೋದ್ರಲ್ಲೇ ಇರ್ತಾರೆ. ಇದನ್ನ ನೋಡುವ ನಮ್ಮ ಹೀರೋಗೆ ಒಂದು ಚೂರು ಇಷ್ಟವೇ ಆಗ್ತಿಲ್ಲ, ತುಂಬಾನೇ ಕೋಪದಲ್ಲಿ ಇರ್ತಾರೆ. ಆದ್ರೂ ಪರವಾಗಿಲ್ಲ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಫೈನಲ್ ಆಗಿ ಇವಾಗ ಎಂಜಿನ್ ಪಾರ್ಟಿಗೆ ಬಂದ್ಬಿಡ್ತಾರೆ. ಅಲ್ಲಿಗೆ ಬಂದ ಮೇಲೆ ನಾಮ್ ಹತ್ರ ಇಲ್ಲಿರುವ ಡೋರ್ ಅನ್ನು ಓಪನ್ ಮಾಡು ಅಂತ ಹೇಳ್ತಾನೆ ಹೀರೋ. ಅದಕ್ಕೆ ನಾಮು, ಇಲ್ಲ ಈ ಡೋರ್ ಅನ್ನ ನಾನು ಓಪನ್ ಮಾಡೋಕೆ ಆಗಲ್ಲ, ಅದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಿರ್ತಾನೆ. ಇವಾಗ ತುಂಬಾನೇ ಕೋಪ ಮಾಡ್ಕೊಳ್ಳುವ ನಮ್ಮ ಹೀರೋ ಅವರು ಸಿಕ್ಕಾಪಟ್ಟೆ ಗಾತ್ರದಲ್ಲಿ ಇರ್ತಿದ್ದಾರೆ, ಹೇಗಾದ್ರೂ ಈ ಡೋರ್ ಅನ್ನು ಓಪನ್ ಮಾಡಿ ಮುಂದೆ ಹೋಗಿ ಅಲ್ಲಿರುವ ಮೇನ್ ವಿಲನ್ ಅನ್ನ ಕೊಂದು ಬಿಡ್ಬೇಕು ಅಂತ. ಆದ್ರೆ ನಮ್ಮ ಹೀರೋವನ್ನ ಮುಂದೆ ಹೋಗೋಕೆ ಬಿಡದೆ ತಡಿತಿರ್ತಾನೆ ನಾಮ. ಈ ಕಡೆ ನಾಮ ಅವನ ಮಗಳನ್ನ ನೋಡಿದ್ರೆ ಅವಳು ಫುಲ್ ಡ್ರಗ್ಸ್ ಅನ್ನ ತಗೊಂಡು ಅನ್ಕಾನ್ಶಿಯಸ್ ಆಗೋಗಿ ಬಿದ್ದೋಗ್ತಿರ್ತಾಳೆ ಫ್ಲಾಟ್. ಈ ನಾಮ ಇಲ್ಲಿಯವರೆಗೂ ಡ್ರಗ್ಸ್ ಅನ್ನು ಕಲೆಕ್ಟ್ ಮಾಡಿರ್ತಾನೆ ಅಲ್ವಾ, ಅದು ಬರೀ ಡ್ರಗ್ಸ್ ಗಾಗಿ ಮಾತ್ರ ಅಲ್ಲ, ನಿಶೆಗಾಗಿ ಮಾತ್ರವೇ ಅಲ್ಲ, ಅವು ಎಲ್ಲವನ್ನು ಒಟ್ಟಿಗೆ ಕಂಬೈನ್ ಮಾಡಿ ಒಂದು ಚಿಕ್ಕ ಬಾಂಬ್ ರೀತಿ ರೆಡಿ ಮಾಡಿರ್ತಾನೆ. ನಂತರ ನಾಮ್ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋಗೆ ಒಂದು ಸಿಗರೇಟ್ ಅನ್ನ ಕೊಡ್ತಾನೆ. ವರ್ಲ್ಡ್ ಅಲ್ಲೇ ಇರ್ತಾ ಇರುವ ಆ ಲಾಸ್ಟ್ ಫೈನಲ್ ಸಿಗರೇಟ್ ಅನ್ನ ಅದನ್ನು ತಗೊಂಡು ನಮ್ಮ ಹೀರೋನು ಸ್ಮೋಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ನಾಮ, ಈ ಪ್ರಪಂಚದ ಲಾಸ್ಟ್ ಫೈನಲ್ ಸಿಗರೇಟ್ ಅನ್ನ ನೀನೇನೆ ಸ್ಮೋಕ್ ಮಾಡ್ತಿರೋದು. ಆವಾಗ ನಮ್ಮ ಹೀರೋ ನಾಮ್ ಹತ್ರ, ಈ ಟ್ರೈನ್ ಒಳಗಡೆ ನೀನು ಹೇಗೆ ಬಂದೆ, ಅದು ನಿನಗೆ ನೆನಪಿದ್ಯಾ ಅಂತ ಕೇಳ್ತಾರೆ. ನಂತರ ನಾನು ಹೇಗೆ ಈ ಟ್ರೈನ್ ಒಳಗಡೆ ಬಂದೆ ಗೊತ್ತಾ, ನನ್ನ ಕೈಯಲ್ಲಿ ಲಾಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲೇ ಹತ್ತೋಕೆ ಆಗಿದ್ದು. ಆ ಕಂಪಾರ್ಟ್ಮೆಂಟ್ ಅಲ್ಲೇ ಆಲ್ಮೋಸ್ಟ್ 2-3 ತಿಂಗಳು ನಾನು ಸ್ಟೇ ಆಗಿದ್ದೆ. ತುಂಬಾನೇ ಹೊಟ್ಟೆ ಶ್ವಾಗ್ತಾ ಇತ್ತು. ಆದ್ರಿಂದ ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡು ನಮ್ಮನ್ನ ನಾವೇ ತಿನ್ಕೋತಿದ್ವಿ. ಆವಾಗ ಒಬ್ಬ ಏನನ್ನ ಮಾಡ್ದ ಗೊತ್ತಾ, ಒಬ್ಬಳು ಲೇಡಿಯ ಚಿಕ್ಕ ಮಗುವನ್ನು ತಿನ್ನೋದಕ್ಕೆ ಟ್ರೈ ಮಾಡ್ದ. ಆದ್ರಿಂದ ಆ ಲೇಡಿಯನ್ನು ಕೊಂದ್ಬಿಟ್ಟ. ನೆಕ್ಸ್ಟ್ ಆ ಮಗುವನ್ನ ಅವನು ತಿನ್ನೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅಲ್ಲಿದ್ದವರು ಕೆಲವರು ಕೈಗೆ ಚಾಕುವನ್ನು ತಗೊಂಡು ಅವರ ಕೈಯನ್ನು ಅವರೇ ಕಟ್ ಮಾಡ್ಕೊಂಡು, ಇದನ್ನ ಬೇಕಾದ್ರೆ ನೀನು ತಿನ್ನೋ, ಆ ಮಗುವನ್ನ ಬಿಟ್ಬಿಡು ಅಂತ ಕೇಳ್ಕೊಂಡ್ರು. ಆ ಮಗು
ಬೇರೆ ಯಾರು ಇಲ್ಲ, ಎಡ್ಗರ್. ಇವಾಗ ರೀಸೆಂಟ್ ಆಗಿ ಸತ್ತೋದ್ನಲ್ವಾ, ಅವನೇನೆ. ಆ ಚಾಕುವನ್ನ ಇಟ್ಟು ಆ ಮಗುವನ್ನ ತಿನ್ನೋದಕ್ಕೆ ಹೋದವನು ಯಾರು ಗೊತ್ತಾ? ಅದು ನಾನೇ ಅಂತ ಅಳ್ತಿರ್ತಾನೆ ಹೀರೋ. ಸೊ ನಾನು ತುಂಬಾನೇ ಫೀಲ್ ಮಾಡಿದೆ, ಇದನ್ನೆಲ್ಲ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡೆ. ಈ ರೀತಿ ನಾವು ಮಾತ್ರ ಹಿಂದೆ ಕಂಪಾರ್ಟ್ಮೆಂಟ್ ಅಲ್ಲಿ ತುಂಬಾನೇ ಕಷ್ಟಗಳನ್ನು ಅನುಭವಿಸ್ತಿರ್ಬೇಕಾದ್ರೆ ಫ್ರಂಟ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇರೋರೆಲ್ಲ ತುಂಬಾನೇ ಜಾಲಿಯಾಗಿ ಸಂತೋಷವಾಗಿ ಇರ್ತಿದಾರಲ್ಲ ಅಂತ ನನ್ನ ಒಳಗಡೆ ಕೋಪ ಉಂಟಾಯ್ತು. ಆದ್ರಿಂದಾನೇ ಮುಂದೆ ಇರೋರನ್ನ ಸಾಯಿಸ್ಬೇಕು ಅಂತ ನಾನು ನೋಡ್ತಿದ್ದೀನಿ ಅಂತ ನಮ್ಮ ಹೀರೋ ಹೇಳ್ತಾನೆ ಇರ್ಬೇಕಾದ್ರೆ ಆವಾಗ ಅವನು ಒಂದು ಸ್ಟೋರಿಯನ್ನ ಹೇಳ್ತಾನೆ. ನಿನ್ನ ಕತೆ ಎಲ್ಲವೇ ಚೆನ್ನಾಗಿನೇ ಇತ್ತು, ಆದ್ರೆ ಅದಕ್ಕಾಗಲ್ಲ ನಾನು ಈ ಡೋರ್ ಅನ್ನು ಓಪನ್ ಮಾಡೋಕೆ ಆಗಲ್ಲ. ಅದರ ಬದಲು ನಾನು ಇನ್ನೊಂದು ಡೋರ್ ಅನ್ನು ಓಪನ್ ಮಾಡ್ತೀನಿ, ಅಂದ್ರೆ ಸೈಡ್ ಡೋರ್ ಅನ್ನು ಓಪನ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಆಕ್ಚುಲಿ ಆ ಡೋರ್ ಅನ್ನು ಓಪನ್ ಮಾಡಿದ್ರೆ ಅಷ್ಟೇ ಎಲ್ಲವೇ ಸರ್ವನಾಶ ಆಗ್ಬಿಡುತ್ತೆ, ಆ ಟ್ರೈನ್ ಫ್ರೀಸ್ ಆಗೋಗುತ್ತೆ. ಆದ್ರೆ ನಾನ್ ಏನಂತ ಹೇಳ್ತಾನೆ ಅಂದ್ರೆ, ಇವಾಗ ನಾವು ಒಂದು ಬ್ರಿಡ್ಜ್ ಅನ್ನು ಕ್ರಾಸ್ ಮಾಡಿದೀವಲ್ವಾ, ಅದನ್ನ ನಾನು ಒಂದು 10 ವರ್ಷಗಳ ಹಿಂದೆನೆ ಕ್ರಾಸ್ ಮಾಡಿದೆ. ಆವಾಗ ಆ ಜಾಗದಲ್ಲಿ ಒಂದು ಫ್ಲೈಟ್ ಬಿದ್ದೋಗಿತ್ತು. ಈ ವರ್ಷ ನೋಡ್ಬೇಕಾದ್ರೂ ಕೂಡ ಆ ಫ್ಲೈಟ್ ಅದೇ ಜಾಗದಲ್ಲಿ ಇರ್ತಿದೆ. 10 ವರ್ಷದಲ್ಲಿ ಆ ಫ್ಲೈಟ್ ಅಲ್ಲಿಂದ ಕಾಣೆ ಆಗ್ಬಿಟ್ಟಿರ್ಬೇಕು, ಅಂದ್ರೆ ಐಸ್ ಫುಲ್ ಬಿದ್ದು ಅದನ್ನ ಕವರ್ ಮಾಡಿಬಿಟ್ಟಿರ್ಬೇಕು. ಆದ್ರೆ ಇನ್ನವೇ ಆ ಫ್ಲೈಟ್ ಕಾಣಿಸ್ಕೊತಿದೆ. ನನಗೆ ಯಾಕೋ ಡೌಟ್ ಆಗಿರ್ತಿದೆ, ಇನ್ನವೇ ಯಾರೋ ಹೊರಗಡೆ ಆ ಜಾಗದಲ್ಲಿ ವಾಸವಿದ್ದಾರೆ, ಜೀವಂತವಾಗಿದ್ದಾರೆ ಅಂತ ಅನ್ಸುತ್ತೆ. ನಮ್ಮಿಂದಾನು ಆ ಜಾಗದಲ್ಲಿ ಬದುಕೋಕೆ ಆಗುತ್ತೆ ಅಂತ ನಾನು ನಂಬ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಇನ್ನವೇ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ನನಗೆ ಆ ವಿಲ್ಲನ್ ಅನ್ನ ಸಾಯಿಸಬೇಕು ಅಷ್ಟೇನೆ, ಅದನ್ನ ಬಿಟ್ರೆ ಬೇರೆ ಏನು ನನಗೆ ಬೇಕಾಗಿಲ್ಲ ಅಂತ ಹೇಳಿ ನಮ್ಮ ಹೀರೋ ಮಾತಾಡ್ತಿರ್ಬೇಕಾದ್ರೇನೆ ಫಟ್ ಅಂತ ಒಂದು ಡೋರ್ ಓಪನ್ ಆಗುತ್ತೆ. ಏನು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಬಂದಿದ್ದ ಡುಮಾ ಆಂಟಿ ಫಟ್ ಅಂತ ಒಂದು ಗನ್ನನ್ನು ತಗೊಂಡು ಬಂದು ನಾಮನ್ನ ಶೂಟ್ ಮಾಡಿ ಬಿಡ್ತಾಳೆ. ನಂತರ ನಮ್ಮ ಹೀರೋವನ್ನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿದ್ದ ತಕ್ಷಣ ಡೋರ್ ಅನ್ನು ಕ್ಲೋಸ್ ಮಾಡಿ ಬಿಡ್ತಾಳೆ. ಒಳಗಡೆ ಬಂದು ನಮ್ಮ ಹೀರೋ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ವಿಲ್ಫೋರ್ಡ್ ಅವರು ಇರ್ತಿದ್ದಾರೆ. ಅವರು ಮಾತ್ರವೇ ಆ ಜಾಗದಲ್ಲಿ ಅಲೋನ್ ಆಗಿ ಇರ್ತಿದ್ದಾರೆ ಅನ್ಸುತ್ತೆ. ನಮ್ಮ ಹೀರೋವನ್ನ ನೋಡಿದ ತಕ್ಷಣ ಫುಡ್ ಅನ್ನೆಲ್ಲ ರೆಡಿ ಮಾಡಿ ಬಾ ತಿನ್ನೋಣ ಅಂತ ಕರೀತಿರ್ತಾರೆ. ನಮ್ಮ ಹೀರೋ ಕೂತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ಬೇಕಾದ್ರೆ ಅವನನ್ನ ಹೆದರಿಸಿ ಕೂರಿಸ್ತಾರೆ. ಇವಾಗ ಅವರು ನಮ್ಮ ಹೀರೋ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಹೊರಗಡೆ ಇರುವ ನಮ್ಮ ನ್ಯಾಮನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಡ್ರಗ್ ಪಾರ್ಟಿಯಲ್ಲಿ ಇರ್ತಾ ಇದ್ದ ಹುಚ್ಚರೆಲ್ಲರೂ ಬರ್ತಾರೆ. ನಮ್ಮ ನ್ಯಾಮ್ ಅವ್ರಗಳನ್ನ ಹೇಗೋ ಮೇಂಟೈನ್ ಮಾಡ್ತಿರ್ತಾರೆ. ಹಾಗೇನೆ ಅವನ ಮಗಳ ಹತ್ರ ಡೋರ್ ಅನ್ನ ಹೇಗಾದ್ರೂ ಓಪನ್ ಮಾಡು ಅಂತ ಕೇಳ್ಕೊತಾನೆ. ಸೊ ಇಲ್ಲಿ ಒಳಗಡೆ ವಿಲ್ಲನ್ ನಮ್ಮ ಹೀರೋ ಜೊತೆ ಮಾತಾಡ್ತಿದ್ದಾನಲ್ಲ, ಆವಾಗ ನಮ್ಮ ಹೀರೋ ನಮ್ಮ ಹೋರಾಟವನ್ನು ನೋಡಿದ್ರ, ನಮ್ಮ ಒಗ್ಗಟ್ಟನ್ನು ನೋಡಿದ್ರ, ಹೇಗೆ ನಾವು ಮುಂದೆ ಬಂದ್ಬಿಟ್ಟಿದೀವಿ ಕಂಪಾರ್ಟ್ಮೆಂಟ್ ಗೆ, ನೀವಿರುವ ಜಾಗಕ್ಕೆ ಬಂದ್ಬಿಟ್ಟಿದೀವಿ ಅಂತ ನಮ್ಮ ಹೀರೋ ಡೈಲಾಗ್ಸ್ ಅನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ವಿಲ್ಲನ್ ನಗೋಡೋದಕ್ಕೆ ಶುರು ಮಾಡ್ತಾವನೆ. ನಿಮ್ಮನ್ನ ಇಲ್ಲಿಗೆ ಬರ್ಸಿದ್ದೆ ನಾವೇ ಕಣ್ರೋ ಅಂತ ಹೇಳ್ಬೇಕಾದ್ರೆ ಶಾಕ್ ಆದ ನಮ್ಮ ಹೀರೋ, ನಾವೇ ಅಂದ್ರೆ ನಾನು ಮತ್ತೆ ಗಿಲ್ಲಿಯಂ ಕಣೋ. ಏನು ಗಿಲ್ಲಿಯಮ್ಮ, ನೀವು ಸುಳ್ಳನ್ನು ಹೇಳ್ತಿದ್ದೀರಾ ಅಂತ ಹೀರೋ ಹೇಳಿದ್ರೆ, ತಮ್ಮ ಈ ಟ್ರೈನ್ 18 ವರ್ಷಗಳಾಗಿ ಓಡ್ತಾನೆ ಇದೆ. ಈ ಟ್ರೈನಿನ ಈಕೋ ಸಿಸ್ಟಮ್ ನಾರ್ಮಲ್ ಆಗಿ ಇರಬೇಕು ಅಂದ್ರೆ, ಅದರ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕು ಅಂದ್ರೆ, ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂದ್ರೆ, ಇಲ್ಲಿ ಒಳಗಡೆ ಇರ್ತಾ ಇರುವ ಜೀವಿಗಳು ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ನಮ್ಮ ಪಾಡಿಗೆ ನಾವು ಅಲ್ಲಿ ಒಳಗಡೆ ಬಂದು ಎಲ್ಲರನ್ನು ಶೂಟ್ ಮಾಡಿ ಕೊಂದಾಕ್ಬಿಟ್ರೆ ನೀವು ಇನ್ನ ಓವರ್ ಆಗಿ ಗಲಾಟೆಯನ್ನ ಮಾಡ್ತಿದ್ರಿ. ಅದಕ್ಕಾಗಿನೇ ನಾನು ಗಿಲ್ಲಿಯಮ್ಮ ಈ ರೀತಿ ಒಂದು ಪ್ಲಾನ್ ಅನ್ನ ಮಾಡಿ ನಿಮಗೆ ಟ್ರಿಗರ್ ಅನ್ನ ಮಾಡಿ ನೀವೇ ಆಟೋಮೆಟಿಕ್ ನಮಗೆ ಆಪೋಸಿಟ್ ಆಗಿ ಹೋರಾಡೋ ರೀತಿ ಮಾಡಿಸಿ ನಿಧಾನಕ್ಕೆ ಸ್ವಲ್ಪ ಜನರನ್ನ ಸಾಯಿಸೋಣ ಅಂತ ನಾವು ಪ್ಲಾನ್ ಅನ್ನ ಮಾಡ್ಕೊಂಡ್ವಿ. ಸೊ ಇವಾಗ ಅವನ ಕೆಲಸ ಮುಗೀತು, ಆದ್ರಿಂದ ಅವನ ಕಥೆನೂ ಮುಗೀತು ಅಂತ ನಮ್ಮ ಹೀರೋ ಜೊತೆ ಮಾತಾಡ್ಕೊಂಡೆ ಅಲ್ಲಿರುವ ಫೋನ್ ಅನ್ನು ತಗೊಂಡು ಫೋನ್ ಕಾಲ್ ಅನ್ನ ಮಾಡಿ, ಇವತ್ತು 18 ವರ್ಷವನ್ನ ನಾವು ಕಳಿತಿದೀವಲ್ಲ, ಆದ್ರಿಂದ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇರುವ 18 ಜನರನ್ನ ಶೂಟ್ ಮಾಡಿ ಸಾಯಿಸ್ರೋ ಅಂತ ಹೇಳ್ಬೇಕಾದ್ರೆ ಬಡವರ ಕಂಪಾರ್ಟ್ಮೆಂಟ್ ಗೆ ಬಂದಿರುವ ಬೋರ್ಡೆ ತಾಳೆ ಅದೇ ರೀತಿ ಅಲ್ಲಿರುವ 18 ಜನರನ್ನ ಶೂಟ್ ಮಾಡಿ ಕೊಳ್ತಾವನೆ. ಇದನ್ನ ನೋಡಿ ನಮ್ಮ ಹೀರೋ ಸಿಕ್ಕಾಪಟ್ಟೆ ಬೇಜಾರಾಗ್ತಿರ್ಬೇಕಾದ್ರೆ ಆವಾಗ ವಿಲ್ಲನ್ ಒಂದು ವಿಷಯವನ್ನ ಹೇಳ್ತಾವನೆ. ಈ ತರ ತಾನೇ ನೀನುವೆ ಗಲಾಟೆ ಎಲ್ಲ ಮಾಡ್ತಿದ್ದೆ, ತುಂಬಾನೇ ಗೋಳು ಇಸ್ಕೊತಿದ್ದೆ ಅಲ್ವಾ, ಕ್ಯಾನಿಬಲ್ ಮಾಂಸವೆಲ್ಲ ತಿಂತಿದ್ದೆ ಅಲ್ವಾ, ಮನುಷ್ಯರನ್ನ ಹೊಡೆದು ಮನುಷ್ಯರ ನೀನು ತಿಂತಾ ಇದ್ದೆ ಅಲ್ವಾ. ಆಕ್ಚುಲಿ ಗಿಲ್ಲಿಯಮ್ಮನ್ನ ಯೂಸ್ ಮಾಡಿ ಅವನ ಮುಖಾಂತರ ನಿನ್ನನ್ನ ಸೆಲೆಕ್ಟ್ ಮಾಡಿಸಿದ್ದೆ ನಾವು. ಇಲ್ಲಿ ನೋಡು, ಈ ಟ್ರೈನ್ಗೆ ಇಲ್ಲಿವರೆಗೂ ನಾನೇನೇ ಲೀಡರ್ ಆಗಿರ್ತಿದ್ದೀನಿ, ನನಗೆ ನಂತರ ಇನ್ ಮುಂದೆ ನೀನೇನೇ ಇರ್ಬೇಕು ಅಂತ ಮಾತಾಡಿ ನಮ್ಮ ಹೀರೋ ಅವನ ಬ್ರೈನ್ ಅನ್ನ ವಾಶ್ ಮಾಡ್ತಿರ್ತಾನೆ. ಈ ಮೇನ್ ವಿಲ್ಲನ್ ಅಂದ್ರೆ ಅವನ ಪೊಸಿಷನ್ ಗೆ ನೆಕ್ಸ್ಟ್ ವಿಲ್ಲನ್ ಆಗಿ ನಮ್ಮ ಹೀರೋವನ್ನ ಚೇಂಜ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಇದನ್ನೆಲ್ಲ ನಮ್ಮ ಹೀರೋ ಹತ್ಕೊಂಡೇ ನೋಡ್ತಿರ್ತಾನೆ. ಅವನ ಕೈಯಲ್ಲಿ ಏನು ಮಾಡೋಕೆ ಆಗ್ತಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ನ್ಯಾಮ್ ಮತ್ತೆ ಅವನ ಮಗಳು ಆ ಎಂಜಿನ್ ಗಾದ ಡೋರ್ ಅನ್ನ ಮೇನ್ ಡೋರ್ ಅನ್ನು ಓಪನ್ ಮಾಡಿ ಬಿಡ್ತಾರೆ. ನಮ್ಮ ಹೀರೋ ಹತ್ರನೇ ಮ್ಯಾಚ್ ಬಾಕ್ಸ್ ಇರ್ತಾ ಇರೋದು. ಈ ಕಡೆ ನಮ್ಮ ನ್ಯಾಮ್ ಕ್ರಿಯೇಟ್ ಮಾಡಿರುವ ಬಾಂಬ್ ಗೆ ಬೆಂಕಿಯನ್ನು ಕಚ್ಚಿಸಬೇಕಂದ್ರೆ ಅದಕ್ಕೆ ಬೆಂಕಿ ಪೊಟ್ನ ಬೇಕಲ್ವಾ. ಸೊ ಅವನ ಹತ್ರ ಹೋಗಿ ತಗೊಂಡು ಬಾ ಅಂತ ಅವನ ಮಗಳನ್ನು ಕಳ್ಸಿರ್ತಾನೆ ನ್ಯಾಮ್. ಅದೇ ತರ ಹುಡುಗಿನೂ ಇಲ್ಲಿಗೆ ಬಂದು ಮ್ಯಾಚ್ ಬಾಕ್ಸ್ ಅನ್ನು ಹುಡುಕ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಅವಳಿಗೆ ಕೆಳಗಡೆ ಏನೋ ಒಂದು ರೀತಿ ಫೀಲ್ ಆಗುತ್ತೆ. ಏನು ಅಂತ ಶಾಕ್ ಆಗಿ ಕೆಳಗಡೆ ಇರುವ ಫ್ಲೋರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಬಡವರ ಕಂಪಾರ್ಟ್ಮೆಂಟ್ ಇಂದ ಕರ್ಕೊಂಡ್ ಬಂದಿರ್ತಾರೆ ಅಲ್ವಾ ಪುಟ್ಟ ಮಕ್ಕಳು, ಅವ್ರುಗಳನ್ನ ಕೆಳಗಡೆ ಕೂರಿಸಿ ಕೆಲಸ ಮಾಡೋಕೆ ಬಿಟ್ಟಿರ್ತಾರೆ. ಏನು ಅಂದ್ರೆ ಏನೇ ಈ ಟ್ರೈನ್ ಗೆ ಪಾರ್ಟ್ಸ್ ಇದ್ರು ಸರಿ, ಕಂಡೀಷನ್ ಆಗಿದ್ರು ಕೂಡ ಪರವಾಗಿಲ್ಲ, ಆದ್ರೂ ಮ್ಯಾನುವಲ್ ಆಗಿ ಅದ್ರ ಒಳಗಡೆ ಕೂತು ಕ್ಲೀನ್ ಮಾಡೋದಕ್ಕೆ ವರ್ಕರ್ಸ್ ಬೇಕು. ಆ ಚಿಕ್ಕ ಪಾರ್ಟ್ ಒಳಗಡೆ ನುಗ್ಗಿ ಕೆಲಸ ಮಾಡೋದಕ್ಕಾಗಿ 5 ರಿಂದ 7 ವರ್ಷದ ಹುಡುಗರೇ ಬೇಕಾಗಿರುತ್ತೆ. ಯಾಕೆಂದ್ರೆ ಆ ಎಂಜಿನ್ ಗ್ಯಾಪ್ ಒಳಗಡೆ ಕೂತು ಕೆಲಸವನ್ನ ಮಾಡೋದಕ್ಕೆ, ಮ್ಯಾನುವಲ್ ಆಗಿ ಕ್ಲೀನ್ ಮಾಡೋದಕ್ಕೆ. ಅದಕ್ಕಾಗಿ ಚಿಕ್ಕ ಮಕ್ಕಳನ್ನು ಹಿಡಿದು ಬಂದು ಇಲ್ಲಿ ಕೆಳಗಡೆ ಇಟ್ಟು ಕೆಲಸವನ್ನ ತಗೋತಿರ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ, ರಚ್ಚಗೆದ್ದು ಬಿಡ್ತಾನೆ. ಈ ಟ್ರೈನ್ ಇರೋದ್ರಿಂದ ತಾನೇ ನೀವೆಲ್ಲ ಈ ರೀತಿ ಆಡ್ತಿದ್ದೀರಾ, ಈ ಟ್ರೈನೇ ಇಲ್ಲ ಅಂದ್ರೆ ನೀವೆಲ್ಲ ಏನ್ರ ಮಾಡ್ತೀರಾ ಅಂತ ವಿಲನ್ಗೆ ಮುಖಕ್ಕೆ ಹೊಡೆದ ಅವನನ್ನ ಕೆಳಗಡೆ ಹಾಕಿ ಬಿಳಿಸ್ಬಿಟ್ಟು, ನೀನು ಹೋಗಿ ಆ ಬಾಂಬ್ ಅನ್ನು ಕಚ್ಚು ಅಂತ ಹುಡುಗಿ ಕೈಗೆ ಮ್ಯಾಚ್ ಬಾಕ್ಸ್ ಅನ್ನು ಕೊಟ್ಟು ಕಳಿಸ್ತಾ
ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಎಂಜಿನ್ ಒಳಗಡೆ ಕೈಯನ್ನ ಬಿಟ್ಟು ಅವನ ಕೈಯೇ ಹೋದ್ರೂ ಪರವಾಗಿಲ್ಲ ಅಂತ ಆ ಎಂಜಿನ್ ಅನ್ನ ಸ್ಟಾಪ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ಅದ್ರ ಒಳಗಡೆ ಇರುವ ಮಗುವನ್ನು ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ. ಈ ಮಗು ಯಾರು ಗೊತ್ತಾ? ನಮ್ಮ ಹೀರೋಗೆ ನನ್ನ ಮಗುವನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಒಬ್ಬಳು ಲೇಡಿ ಸತ್ತೋದ್ಲಲ್ವಾ, ಅವರ ಮಗು. ಈ ಕಡೆ ಮತ್ತೆ ಅವರ ಮಗಳು ಬಾಂಬ್ ಅನ್ನು ಕಚ್ಚಿಸ್ಬಿಟ್ಟು ಇಲ್ಲಿ ಒಳಗಡೆ ಬರ್ತಾರೆ. ಅಲ್ಲಿ ಒಳಗಡೆ ಬಂದು ಆ ಮಗುವನ್ನು ಅವರು ಕಾಪಾಡ್ಬಿಟ್ಟು ಇವಾಗ ಅವ್ರಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಿರುವ ಡೋರ್ ಬೇರೆ ಕ್ಲೋಸ್ ಆಗ್ತಿಲ್ಲ. ಇವಾಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಆ ಬಾಂಬ್ ಬೇರೆ ಬ್ಲಾಸ್ಟ್ ಆಗುತ್ತೆ. ಸರಿ ಓಕೆ, ಏನನ್ನು ಮಾಡೋಕೆ ಆಗಲ್ಲ ಅಂತ ಇವರು ಎಲ್ಲರೂ ಒಟ್ಟಿಗೆ ಸೇರಿ ತಪ್ಕೋತಾರೆ ಟೈಟ್ ಆಗಿ. ಅದೇ ತರ ಬಾಂಬ್ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಟ್ರೈನ್ ಚಲ್ಲಪಿಲ್ಲಿ ಆಗುತ್ತೆ. ಆದ್ರಿಂದ ಆ ಜಾಗದಲ್ಲಿ ದೊಡ್ಡ ಸ್ನೋ ಬಿರುಗಾಳಿನೇ ಉಂಟಾಗುತ್ತೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನೋಡಿದ್ರೆ ಫೈನಲ್ ಆಗಿ ಆ ಟ್ರೈನ್ ನಾಶವಾಗಿ ಬಂದು ಒಂದು ಜಾಗದಲ್ಲಿ ನಿಲ್ಲುತ್ತೆ. ನಮ್ಮ ಹೀರೋ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವಾಗ ಫೈನಲ್ ಆಗಿ ಆ ಚಿಕ್ಕ ಹುಡುಗಿ ಮತ್ತೆ ಅವಳ ಜೊತೆಗೆ ಇನ್ನ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಹೊರಗಡೆ ಬರ್ತಾರೆ ಆ ಟ್ರೈನ್ ಅನ್ನ ಬಿಟ್ಟು. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಫುಲ್ ಐಸ್ ಆಗಿ ಇರ್ತಿದೆ. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ಸ್ನೋ ಬಿಯರ್ ಬೇರೆ ಜೀವಂತವಾಗಿ ಇರ್ತಾ ಇದೆ. ಈ ಜಾಗದಲ್ಲಿ ಸ್ನೋ ಬಿಯರೇ ಜೀವಂತವಾಗಿ ಇರ್ತಿದೆ ಅಂದ್ರೆ ಖಂಡಿತ ನಮ್ಮ ಕೈಯಲ್ಲಿ ಈ ಜಾಗದಲ್ಲಿ ಜೀವಂತವಾಗಿ ವಾಸವಿರೋಕೆ ಆಗುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಮುಂದೆ ಒಂದು ಕಾಲು ಹೆಜ್ಜೆಯನ್ನು ಇಡ್ತಾಳೆ ಹುಡುಗಿ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಖಂಡಿತ ಈ ಮೂವಿ ವಿಚಿತ್ರವಾಗಿ ಇದ್ದಿರುತ್ತೆ ಅನ್ಸುತ್ತೆ. ನಿಮಗೆ ಎಲ್ಲರಿಗೂ ತುಂಬಾನೇ ಇಷ್ಟವಾಗಿರುತ್ತೆ ಅನ್ಸುತ್ತೆ. ಸೊ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.